ಹೇಳ್ಬೇಕ ಬೇಡ ಗೊತ್ತಿಲ್ಲ. ಬರೇ ಎಮ್ ಎಲ್ ಎ ಮಕ್ಕಳನ್ನ ಬೆಳೆಸ್ಬೇಡ್ರಿ. ನಾವು ಬಡವ್ರ ಮಕ್ಕಳು, ನಾವು ಸಾಮಾನ್ಯ ಬಡ ರೈತರ ಮಗ. ನಾನು ಇವತ್ತು ಈ ಮಟ್ಟಕ್ಕ ನಾವು ಬೆಳೆದದ್ದು ಅಂದ್ರೆ ಜನರ ಆಶೀರ್ವಾದ, ದೇವರ ಆಶೀರ್ವಾದ ನನ್ನ ಮೇಲಿದೆ. ಬರೀ ನಾಟಕಕ್ಕೆ ದುಡ್ಡು ಕೊಟ್ಟು ನಿಮಗೆ ನಾನು ಹೋಗಕ್ಕೆ ಬಂದಿಲ್ಲ. ಇನ್ನು ಮುಂದೆ ಹೆಚ್ಚಿನ ನಿಮ್ಮ ಊರಿಗೆ ಏನೇ ಇರಲಿ ಸಮಸ್ಯೆಗಳು, ನಿಮ್ಮ ಮನೆಯ ಸಮಸ್ಯೆ ಇರಲಿ, ನನಗೆ ಕರೀರಿ, ಅದಕ್ಕೆ ಭಾಗವಹಿಸಿ ನನ್ನ ಕೈಲಿ ಆದಷ್ಟು ನಿಮಗೆ ಸಹಕಾರ ಮಾಡ್ತೇನೆ. ನನ್ನ ಕೈಲಿ ಆಗಿಲ್ಲ ಅಂದ್ರೆ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಕೆಲಸ ಇರಲಿ, ಕಾನೂನಿನ ಪ್ರಕಾರ ಏನ್ ನಿಮಗೆ ನ್ಯಾಯ ಕೊಡಿಸ್ಬೇಕು ಅದಕ್ಕೂ ನಾನು ಸಹಕಾರ ಮಾಡ್ತೇನೆ. ಊರಿನ ಯಾವುದೇ ವಿಚಾರಗಳಿರಲಿ, ದೇವಸ್ಥಾನ ಕಟ್ಟಡಗಳಿರಲಿ, ಯಾವುದೇ ಒಂದು ವಿಚಾರಗಳಿದ್ರು ಅದಕ್ಕೆ ನಾನು ಸ್ಪಂದಿಸ್ತೇನೆ. ನನ್ನ ಊರು ಬ್ಯಾಡಗಿ ತಾಲೂಕು ಬೀರನಕೊಪ್ಪದಲ್ಲೇ ಹುಟ್ಟಿದ್ದೇನೆ, ಬೀರನಕೊಪ್ಪದಲ್ಲೇ ಇರೋದು ನಾನು. ನೀವು ಯಾವಾಗಾದ್ರೂ ನನಗೆ ಒಂದ್ ಸತಿ ಫೋನ್ ಎತ್ತಿಲ್ಲ ಅಂದ್ರೆ 10 ಸತಿ ಫೋನ್ ಮಾಡಿ ಊರಿನ ಹಿರಿಯರು ಕರ್ಕೊಂಡು ನನ್ನ ಮನೆಗೆ ಬಂದ್ರೆ ನಿಮಗೆ ಏನೇ ಕಷ್ಟ ಇದ್ರು ನಾನು ಸ್ಪಂದಿಸ್ತೇನೆ. ಮುಂದಿನ ದಿನಗಳಲ್ಲಿ 2028 ನಾನು ಒಂದು ದೊಡ್ಡ ಕನಸು ಕಟ್ಟಿಕೊಂಡೇನೆ. 2028ನೇ ಇಸ್ವಿಗೆ ನಾನು MLA ಎಲೆಕ್ಷನ್ ಬರ್ತವು. ನಾನು ತಂದೆ ಬರ್ತಾ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಆಶೀರ್ವಾದ ಕೇಳಕ್ಕೆ. ದಯವಿಟ್ಟು ನೀವೆಲ್ಲ ಅಕ್ಕ ತಂಗಿಯರ ಅಣ್ಣ ತಮ್ಮರ ಆಶೀರ್ವಾದ ಮಾಡಬೇಕು. ನೀವು ನಾಟಕವನ್ನ ನೋಡ್ರಿ. ನಾಟಕದ ಪಾತ್ರಗಳಲ್ಲಿ ಬರುವಂತ ಎಲ್ಲ ಪಾತ್ರಗಳು ನಮ್ಮ ಮನೆಯಲ್ಲಿ ನಡೀತಕ್ಕಂಥ ಎಲ್ಲಾ ವಿಚಾರಗಳನ್ನ ಅವರು ಕಾಲ್ಪನಿಕವಾಗಿ ನಾಟಕದ ಮುಖಾಂತರ ಇವತ್ತಿನ ಜನರೇಷನ್ ನಲ್ಲಿ ನಮ್ಮ ಊರಲ್ಲಿ ಏನ್ ನಡೀತಾ ಇದೆ, ಊರು ಅಂದಾಗ ಎಲ್ಲಾ ರೀತಿಯ ಜನ ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದೇ ರೀತಿ ನಾಟಕದಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ಒಳ್ಳೇದನ್ನ ಅಳಿಸ್ಕೊಂಡು ಕೆಟ್ಟದ್ದನ್ನ ಬಿಡಬೇಕು. ನಕಲಿ ಪಾತ್ರ ಇರುತ್ತೆ, ಕೆಡಿ ಪಾತ್ರ ಇರುತ್ತೆ. ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಗಳು ಯಾವ ರೀತಿ ಜೀವನ ಮಾಡ್ತಾರೆ, ಆ ಅಣ್ಣ ತಮ್ಮಗಳ ಮಧ್ಯದಲ್ಲಿ ಬೆಂಕಿ ಹಟ್ಟ ಕೆಲಸ ಮಾಡೋಂಥ ಪಾತ್ರನೇ ಇದರಲ್ಲಿ ಇರುತ್ತೆ. ಹಾಗಾಗಿ ನಾಟಕದ ಪಾತ್ರಧಾರಿಗಳಿಗೆ ನೀವು ಹುರಿದುಂಬಿಸಿ ಅವರಿಗೆ ಚೀಟಿ